ಮದ್ದೂರಮ್ಮ ಜಾತ್ರೆಯಲ್ಲಿ ತೇರು ಉರುಳಿ ಬಿದ್ದು ಅವಘಡ ಸಂಭವಿಸಿತ್ತು. ಗಾಯಗೊಂಡಿದ್ದಂತಹ 4ರಲ್ಲಿ ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ. 24 ವರ್ಷದ ಲೋಹಿತ್, 14 ವರ್ಷದ ಜ್ಯೋತಿ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾರೆ. ದಾರೆಗುರುಳಿದ ತೇರಿನ ಕೆಳಗಡೆ ಈ 4ರು ಸಿಲುಕಾಕೊಂಡಿದ್ರು. ರಾಕೇಶ್ ಮತ್ತು ಮತ್ತೊಬ್ಬ ಮಹಿಳೆಗೆ ಇನ್ನೂ ಸಹ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಬಿರುಗಾಳಿ ಸಹಿತ ಮಳೆಯಿಂದಾಗಿ ತೇರು ಉರುಳಿ ಬಿದ್ದಿತ್ತು. ಜಾತ್ರೆ ನೋಡಲು ಬಂದಿದ್ದಂತಹ ತಮಿಳುನಾಡು ಮೂಲದ ಲೋಹಿತ್ ಹಾಗೆ ಸಮೋಸ ಮಾರೋದಕ್ಕೆ ಅಂತ ಬಂದಿದ್ದ ಕೆಂಗೇರಿ ಮೂಲದ ಜ್ಯೋತಿ ಸಂಜೆ ದೇವಾಲಯದ ಬಳಿ ಬಂದು ನಿಂತಿದ್ದಂತಹ ರಾಯಸಂದ್ರ ಇವರ 4ರ ಮೇಲೆ ಸಹ ತೇರು ಬಿದ್ದಿತ್ತು. 4ರಲ್ಲಿ ಇಬ್ಬರಿಗೆ ಚಿಕಿತ್ಸೆ ಮುಂದುವರೆದಿದ್ರೆ ಇಬ್ಬರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. 24 ವರ್ಷದ ಲೋಹಿತ್, 14 ವರ್ಷದ ಜ್ಯೋತಿ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾರೆ. ಬಿರುಗಾಳಿ ಸಹಿತ ಮಳೆಗೆ 100 ಅಡಿ ಎತ್ತರದಿಂದ ಈ ರೀತಿಯಾಗಿ ತೇರು ಉರುಳು ಬಿದ್ದಿತ್ತು. ಈ ತೇರಿನ ಕೆಳಗೆ 4 ಜನ ಸಿಲುಕಾಕೊಂಡಿದ್ರು. ಅದರಲ್ಲಿ ಇಬ್ಬರಿಗೀಗ ಚಿಕಿತ್ಸೆ ಮುಂದುವರೆದಿದ್ರೆ ಇಬ್ಬರು ಮೃತಪಟ್ಟಿದ್ದಾರೆ. ಗಾಯಗೊಂಡಿದ್ದಂತಹ 4ರಲ್ಲಿ ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ. 24 ವರ್ಷದ ಲೋಹಿತ್, 14 ವರ್ಷದ ಜ್ಯೋತಿ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾರೆ. ದಾರೆಗುರುಳಿದ ತೇರಿನ ಕೆಳಗಡೆ ಈ 4ರು ಸಿಲುಕಾಕೊಂಡಿದ್ರು. ರಾಕೇಶ್ ಮತ್ತು ಮತ್ತೊಬ್ಬ ಮಹಿಳೆಗೆ ಇನ್ನೂ ಸಹ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಬಿರುಗಾಳಿ ಸಹಿತ ಮಳೆಯಿಂದಾಗಿ ತೇರು ಉರುಳಿ ಬಿದ್ದಿತ್ತು. ಜಾತ್ರೆ ನೋಡಲು ಬಂದಿದ್ದಂತಹ ತಮಿಳುನಾಡು ಮೂಲದ ಲೋಹಿತ್ ಹಾಗೆ ಸಮೋಸ ಮಾರೋದಕ್ಕೆ ಅಂತ ಬಂದಿದ್ದ ಕೆಂಗೇರಿ ಮೂಲದ ಜ್ಯೋತಿ ಸಂಜೆ ದೇವಾಲಯದ ಬಳಿ ಬಂದು ನಿಂತಿದ್ದಂತಹ ರಾಯಸಂದ್ರ ಇವರ 4ರ ಮೇಲೆ ಸಹ ತೇರು ಬಿದ್ದಿತ್ತು. 4ರಲ್ಲಿ ಇಬ್ಬರಿಗೆ ಚಿಕಿತ್ಸೆ ಮುಂದುವರೆದಿದ್ರೆ ಇಬ್ಬರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. 24 ವರ್ಷದ ಲೋಹಿತ್, 14 ವರ್ಷದ ಜ್ಯೋತಿ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾರೆ. ಬಿರುಗಾಳಿ ಸಹಿತ ಮಳೆಗೆ 100 ಅಡಿ ಎತ್ತರದಿಂದ ಈ ರೀತಿಯಾಗಿ ತೇರು ಉರುಳು ಬಿದ್ದಿತ್ತು. ಈ ತೇರಿನ ಕೆಳಗೆ 4 ಜನ ಸಿಲುಕಾಕೊಂಡಿದ್ರು. ಅದರಲ್ಲಿ ಇಬ್ಬರಿಗೀಗ ಚಿಕಿತ್ಸೆ ಮುಂದುವರೆದಿದ್ರೆ ಇಬ್ಬರು ಮೃತಪಟ್ಟಿದ್ದಾರೆ. ಗಾಯಗೊಂಡಿದ್ದಂತಹ 4ರಲ್ಲಿ ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ. 24 ವರ್ಷದ ಲೋಹಿತ್, 14 ವರ್ಷದ ಜ್ಯೋತಿ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾರೆ. ದಾರೆಗುರುಳಿದ ತೇರಿನ ಕೆಳಗಡೆ ಈ 4ರು ಸಿಲುಕಾಕೊಂಡಿದ್ರು. ರಾಕೇಶ್ ಮತ್ತು ಮತ್ತೊಬ್ಬ ಮಹಿಳೆಗೆ ಇನ್ನೂ ಸಹ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಬಿರುಗಾಳಿ ಸಹಿತ ಮಳೆಯಿಂದಾಗಿ ತೇರು ಉರುಳಿ ಬಿದ್ದಿತ್ತು. ಜಾತ್ರೆ ನೋಡಲು ಬಂದಿದ್ದಂತಹ ತಮಿಳುನಾಡು ಮೂಲದ ಲೋಹಿತ್ ಹಾಗೆ ಸಮೋಸ ಮಾರೋದಕ್ಕೆ ಅಂತ ಬಂದಿದ್ದ ಕೆಂಗೇರಿ ಮೂಲದ ಜ್ಯೋತಿ ಸಂಜೆ ದೇವಾಲಯದ ಬಳಿ ಬಂದು ನಿಂತಿದ್ದಂತಹ ರಾಯಸಂದ್ರ ಇವರ 4ರ ಮೇಲೆ ಸಹ ತೇರು ಬಿದ್ದಿತ್ತು. 4ರಲ್ಲಿ ಇಬ್ಬರಿಗೆ ಚಿಕಿತ್ಸೆ ಮುಂದುವರೆದಿದ್ರೆ ಇಬ್ಬರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. 24 ವರ್ಷದ ಲೋಹಿತ್, 14 ವರ್ಷದ ಜ್ಯೋತಿ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾರೆ. ಬಿರುಗಾಳಿ ಸಹಿತ ಮಳೆಗೆ 100 ಅಡಿ ಎತ್ತರದಿಂದ ಈ ರೀತಿಯಾಗಿ ತೇರು ಉರುಳು ಬಿದ್ದಿತ್ತು. ಈ ತೇರಿನ ಕೆಳಗೆ 4 ಜನ ಸಿಲುಕಾಕೊಂಡಿದ್ರು. ಅದರಲ್ಲಿ ಇಬ್ಬರಿಗೀಗ ಚಿಕಿತ್ಸೆ ಮುಂದುವರೆದಿದ್ರೆ ಇಬ್ಬರು ಮೃತಪಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.